ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ 1008 ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರಿಂದ ಸಂದೇಶಾಮೃತ. ಸಂದೇಶ ಅಲ್ಲಮ್ಮ, ಆಶೀರ್ವಚನ ಅನ್ಬೇಕು. ವಾಮದೇವ ಮುಖೋದ್ಭೂತಂ ನಂದಿ ಗೋತ್ರಾದಿನಾಯಕಂ ವೃಷ್ಟಿಸೂತ್ರ ಕೃತ ವಂದೇ ಮರುಳಾರಾಧ್ಯಂ ಜಗದ್ಗುರುಂ. ಇತಿಹಾಸ ಪ್ರಸಿದ್ಧವಾದ ಸೂಡಿ ಗ್ರಾಮದಲ್ಲಿ ಸನಾತನ ಪರಂಪರೆಯುಳ್ಳ ಜುಕ್ತಿ ಹಿರೇಮಠದ 50ನೇ ವರ್ಷದ ರಥೋತ್ಸವ ನಿಮಿತ್ತ ಮಾಡಿಕೊಂಡು ಋತರ ರಥವನ್ನು ನಿರ್ಮಾಣ ಮಾಡಿ ಜಗದ್ಗುರು ಪಂಚಪೀಠಾಧೀಶ್ವರರ ಅಡ್ಡಪಲ್ಲಕ್ಕಿ ಮಹೋತ್ಸವದೊಂದಿಗೆ ಅದರ ಲೋಕಾರ್ಪಣೆಯನ್ನು ನೆರವೇರಿಸಿ ಈಗ ಜರುಗುತ್ತಿರುವ ಭವ್ಯ ದಿವ್ಯ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಅನುಗ್ರಹಿಸಿ ದರ್ಶನ ಆಶೀರ್ವಚನೆಗಳನ್ನು ಕರುಣಿಸುತ್ತಿರುವ ಶ್ರೀಮದ್ ರಂಭಾಪುರಿ, ಶ್ರೀಮದ್ ಶ್ರೀಶೈಲ, ಶ್ರೀಮದ್ ಕಾಶಿ ಉಭಯ ಜಗದ್ಗುರುಗಳವರ ಪವಿತ್ರ ಅಡಿದಾವರೆಗಳಲ್ಲಿ ಅನಂತ ಶತಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳು ನಿಮ್ಮೆಲ್ಲರ ಆಧ್ಯಾತ್ಮಿಕ ಮಾರ್ಗದರ್ಶಕರು, ಧರ್ಮಾಚರಣೆಗಳ ನಿರ್ದೇಶಕರೂ ಆದಂತಹ ಸಾಹಿತಿಗಳು, ಸಂಶೋಧಕರು, ಬಹುಭಾಷಾ ವಿಶಾರದರು ಆದಂತಹ ಶ್ರೀಮಠದ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ, ವೇದಿಕೆಯಲ್ಲಿ ಶಿವಯೋಗಿ ಸ್ವರೂಪರಾಗಿ ಉಪಸ್ಥಿತಿಯನ್ನು ಒದಗಿಸಿರುವ ಆತ್ಮೀಯ ಪ್ರೀತಿಯ ಎಲ್ಲ ಮಠಗಳ ಶ್ರೀಗಳವರೇ, ರಾಜಕೀಯ ಗಣ್ಯಮಾನ್ಯರೇ, ಸಂಶೋಧಕರು, ಸಾಹಿತಿಗಳು, ವಿದ್ವನ್ಮಣಿಗಳು ಆದಂತಹ ಡಾಕ್ಟರ್ ಸಂಗಮೇಶ್ ಸವದತ್ತಿ ಮಠರವರೇ, ನಿರೂಪಕರೇ, ಸಂಗೀತ ಕಲಾ ಬಳಗವೇ, ದಾನಿಗಳೇ, ಸತ್ಕಾರ ಮೂರ್ತಿಗಳೇ, ಸೂಡಿ ಅಷ್ಟೇ ಅಲ್ಲದೆ ನಾಡಿನ ಬಹುತೇಕ ಕಡೆಯಿಂದ ಆಗಮಿಸಿರುವಂಥ ಸದ್ಭಕ್ತ ಬಂಧುಗಳೇ, ವಾತ್ಸಲ್ಯ ಮೂರ್ತಿಗಳಾದ ತಾಯಂದಿರೇ, ಮಾಧ್ಯಮ ಪ್ರತಿನಿಧಿಗಳವರೇ, ಆರಕ್ಷಕ ಬಳಗವೇ, ಮುದ್ದು ಮಕ್ಕಳೇ, ಸೇರಿದಂತೆ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು, ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳು ಸಿದ್ಧರು, ಜಗನ್ಮಾತೆ ಗೌರಿದೇವಿ ಅನಂತ ಸನ್ಮಂಗಲಗಳನ್ನು ಅನುಗ್ರಹಿಸಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ. ಈ ನಾಡು ಸಮೃದ್ಧವಾಗಲಿ, ಸುಭಿಕ್ಷವಾಗಲಿ, ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ, ಎಲ್ಲರ ಉದ್ಯೋಗ ವ್ಯವಹಾರ
ವ್ಯಾಪಾರಗಳು ಅಭಿವೃದ್ಧಿಯಾಗಲಿ, ವಧೂವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಸಂತಾನಾಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ, ವಿದ್ಯಾ ವಿನಯ, ಸಂಸ್ಕಾರವಂತ, ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ, ಗ್ರಾಮದ, ಪಟ್ಟಣದ, ರಾಜ್ಯದ, ದೇಶದ ಎಲ್ಲ ಜನರು ನಾವಿಂಥ ಜಾತಿಯವರು, ಜನಾಂಗದವರು, ಧರ್ಮದವರು ಅನ್ನೋದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ. ಈಗಾಗಲೇ ರಂಭಾಪುರಿ ಜಗದ್ಗುರುಗಳವರು ಅಪ್ಪಣೆ ಕೊಡಿಸಿದ ಹಾಗೆ ಮಾತನಾಡಿದ ಎಲ್ಲ ಗಣ್ಯರು, ಶಿವಾಚಾರ್ಯರು ಹೇಳಿದ ಹಾಗೆ ಸುತ್ರಿಕ ಇತಿಹಾಸದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಸುವರ್ಣಾಕ್ಷರಗಳಿಂದ ಬರೆದಿಡುವಂಥ ಕಾರ್ಯಕ್ರಮ ಇವತ್ತು ನಡೆದುಕೊಂಡು ಬಂದಿರುವಂಥದ್ದು. ಇವತ್ತಿನ ಸುಡಿ ಗ್ರಾಮದಲ್ಲಿ ನಡೆದ ಜಗದ್ಗುರು ಪಂಚಪೀಠಾಧೀಶ್ವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಅಪಾರ ಸಂಖ್ಯೆಯ ಭಕ್ತ ಸಾಗರದ ನಡುವೆ ಅತ್ಯಂತ ವೈಭವಪೂರ್ವಕವಾಗಿ ಜರುಗಿರುವಂಥದ್ದು. ಪಂಚಪೀಠದ ಎಲ್ಲ ಜಗದ್ಗುರುಗಳವರು ಅಲ್ಲಿ ನೆರೆದಂಥ ಭಕ್ತ ಸಾಗರವನ್ನು ನೋಡಿ, ಪೂರ್ಣ ಕುಂಭವನ್ನು ತಲೆಯ ಮೇಲೆ ಹೊತ್ತು ನಡೆದಂತಹ ಮಾತೆಯರ ಅಪಾರ ಸಂಖ್ಯೆಯ ಆ ಸಮೂಹವನ್ನು ನೋಡಿ, ವಾದ್ಯ ವೈಭವದವರು, ನಂದಿ ಕೋಲ್ನವರು, ಸಮಾಳದವರು, ಭಜನೆಯವರು, ಶಿವನಾಮ ಸ್ಮರಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಭಕ್ತರನ್ನು ನೋಡಿದಾಗ ಎಲ್ಲ ಪೀಠದ ಜಗದ್ಗುರುಗಳವರಿಗೆ ಅನಿಸ್ತಾ ಇತ್ತು, ಈ ಅಡ್ಡಪಲ್ಲಕ್ಕಿ ಮಹೋತ್ಸವ ಸೂಡಿ ಗ್ರಾಮದಲ್ಲೆಲ್ಲ ಸಾಕ್ಷಾತ್ ಕೈಲಾಸದಲ್ಲಿ ಜರುಗ್ತಾ ಇದೆ ಅನ್ನುವಂಥ ಭಾವನೆ ಅವರಿಗೆ ಆಗ್ತಾ ಇತ್ತು. ಬಹುಶಃ ನಡೆದುಕೊಳ್ಳೋದಕ್ಕೆ ಧಾವಂತದಿಂದ ಮುಗಿಬಿದ್ದು ಧಾವಿಸ್ತಾ ಇರ್ತಕ್ಕಂಥ ಆ ಭಕ್ತರನ್ನು ನೋಡಿದಾಗ ಎಲ್ಲ ಜಗದ್ಗುರುಗಳವರಿಗೆ ಆ ಕಡೆ ಈ ಕಡೆ ನೋಡೋದಕ್ಕೆ ಅವಕಾಶವೇ ಸಿಗಲಿಲ್ಲ. ಕೇವಲ ಮಂತ್ರಾಕ್ಷತೆಯನ್ನು ಆಶೀರ್ವಾದ ಮಾಡುವಂಥದ್ದೇ ಆರಂಭದಿಂದ ಅಂತಿಮದವರೆಗೆ ಆಯಿತು ಅನ್ನುವಂಥದ್ದನ್ನ ನೋಡಿದಾಗ ಇಲ್ಲಿ ಸೇರಿದಂಥ ಭಕ್ತ ಸಾಗರ ಎಷ್ಟಿತ್ತು ಅನ್ನುವಂಥದ್ದು ಪ್ರತ್ಯಕ್ಷ ನಿದರ್ಶನವಾಗಿ ಎಲ್ಲರಿಗೂ ಕೂಡ ಗೋಚರ ಆಗ್ತಾ ಇದೆ. ಬಹುಶಃ ಇವತ್ತು ಸುಡಿ ಗ್ರಾಮದಲ್ಲಿ ಎಲ್ಲ ಆ ಮಠದ ಪೂರ್ವದ ಗುರುಗಳ ಆತ್ಮಕ್ಕೆ ಬಹಳ ದೊಡ್ಡ ಶಾಂತಿ ಸಿಕ್ಕಿದೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಯಾಕೆ ಅಂತ ಕೇಳಿದ್ರೆ, ಇಲ್ಲಿವರೆಗೂ ಒಬ್ಬ ಪೀಠದ ಜಗದ್ಗುರುಗಳವರ ಅಥವಾ ಇಬ್ಬರು ಪೀಠದ ಜಗದ್ಗುರುಗಳವರ ಉತ್ಸವವನ್ನು ಈ ಗ್ರಾಮದ ಜನ ಆ ಮಠದ ಪೂರ್ವಾಚಾರ್ಯರ ಆತ್ಮ ಕಂಡುಕೊಂಡಿತ್ತು. ಆದರೆ ಇವತ್ತು ಆ ನಿಂತ ನೆಲದ ಗುಣ, ಅವರು ಮಾಡಿದ ತಪಸ್ಸಿನ ಪ್ರಭಾವ, ಶಿವಪೂಜೆಯ ಸಾಧನೆಯ ಶಕ್ತಿ, ಜೊತೆಗೆ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಶ್ರೀಗಳವರ ಕ್ರಿಯಾಶಕ್ತಿ ಸಂಗಮವಾಗಿ ನಾಡಿನ ಪಂಚಪೀಠದ ಜಗದ್ಗುರುಗಳವರೇ ಈ ಗ್ರಾಮಕ್ಕೆ ದಯಮಾಡಿಸಿ ಅಡ್ಡಪಲ್ಲಕ್ಕಿ ಉತ್ಸವದೊಂದಿಗೆ ಆಶೀರ್ವಾದ ಮಾಡತಕ್ಕಂಥ ಒಂದು ಸುವರ್ಣಗಳಿಗೆ ಪ್ರಾಪ್ತ ಆಯ್ತಲ್ಲ, ಇದು ನಿಜಕ್ಕೂ ಕೂಡ ಈ ಭಾಗದ ಜನರ ಭಾಗ್ಯದ ಒಂದು ಯೋಗವೇ ಸರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಸುಮಾರು 14 ಜನ ಶಿವಾಚಾರ್ಯರ ಪರಂಪರೆಯನ್ನ ಶ್ರೀಮಠ ಹೊಂದಿರತಕ್ಕಂಥದ್ದು. ಕೆಲವರು ಹೇಳಿದ್ರು 11ನೇ ಶತಮಾನ ಅಂತೇಳಿ. ಬಹುಶಃ ಅದಕ್ಕೂ ಪುರಾತನ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕಾಗ್ತದೆ. ಯಾಕೆ ಅಂತ ಕೇಳಿದ್ರೆ, ಇವತ್ತಿನ ಶಿವಾಚಾರ್ಯರ ಒಂದು ಜೀವಿತಾವಧಿಯೇ 60, 70, 80 ಇರಬೇಕಾದ್ರೆ ಅವತ್ತಿನ ಜನ ಶಿವಾಚಾರ್ಯ ಶತಾಯುಷಿಗಳಾಗಿರ್ತಿದ್ರು, ಆರೋಗ್ಯಕಾಯರಾಗಿರ್ತಿದ್ರು, ದೃಢಕಾಯರಾಗಿರ್ತಿದ್ರು. ಹಾಗಿದ್ದ ಮೇಲೆ ಶ್ರೀಮಠದ ಇತಿಹಾಸ 8ನೇ ಶತಮಾನಕ್ಕಿಂತಲೂ ಕೂಡ ಪೂರ್ವ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಅನೇಕ ಜನರ ವಿಚಾರಧಾರೆಗಳೇನಿರ್ತದಂದ್ರೆ ಎಲ್ಲವನ್ನು 12ನೇ ಶತಮಾನಕ್ಕೆ ತಳುಕು ಹಾಕತಕ್ಕಂಥ ವಿಚಾರಧಾರೆ ಅಷ್ಟು ಸೂಕ್ತ ಅಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ವಿವೇಚಿಸಬೇಕಾಗ್ತದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸ್ಪಷ್ಟಪಡಿಸೋದಕ್ಕೆ ಬಯಸ್ತೇವೆ. ವಿಶೇಷವಾಗಿ ಶ್ರೀಮಠ ಶ್ರೀಗಳವರೇ ಹೇಳಿದ ಹಾಗೆ ಒಂದು ಗುರು ವಿರಕ್ತ ಪರಂಪರೆಯ ಕೊಂಡಿಯಾಗಿ, ಸಮನ್ವಯತೆಯ, ಸೌಹಾರ್ದತೆಯ, ಸಹಬಾಳ್ವೆಯ ಪ್ರತೀಕವಾಗಿ ಒಂದು ಪೀಠ ಪರಂಪರೆಯ ಮಠವಾಗಿದ್ದರೂ ಕೂಡ ಒಂದು ವಿರಕ್ತ ಪರಂಪರೆಯ
ಸಮಷ್ಟಿ ಪ್ರಜ್ಞೆಯ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನವನ್ನ ಒಬ್ಬರಲ್ಲ 3 ಜನ ಪಟ್ಟಾಧ್ಯಕ್ಷರು ಅಲಂಕರಿಸಿ ಆ ಮಟ್ಟಕ್ಕೂ ಕೂಡ ಒಂದು ಸಾರ್ಥಕತೆಯ ಔನ್ನತ್ಯದ ಒಂದು ಯೋಗ್ಯತೆಯನ್ನ, ಭಾವನೆಯನ್ನ, ಶಕ್ತಿಯನ್ನ ತುಂಬಿದಂಥ ಮಠ ಯಾವುದಾದರೂ ಇದ್ರೆ ಅದು ಸೂಡಿಯ ಜುಕ್ತಿ ಹಿರೇಮಠ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆ ಮತ್ತು ಅಭಿಮಾನದಿಂದ ನಾವಾದರೂ ಕೂಡ ಹೇಳೋದಕ್ಕೆ ಬಯಸ್ತೇವೆ. ಬಹುಶಃ ಆ ಎಲ್ಲ ಪರಂಪರೆಗಳಿಗೆ ಒಂದು ಅತ್ಯಂತ ಕಿರೀಟಪ್ರಾಯವಾದಂತಹ ವಿದ್ವತ್ ಪರಂಪರೆಯ ವ್ಯಕ್ತಿತ್ವದ ಒಂದು ಮೂರ್ತಿ ಅಂದರೆ ನಮ್ಮ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು. ಈಗಾಗಲೇ ರಂಭಾಪುರಿ ಜಗದ್ಗುರುಗಳವರು ಅವರ ಬಗ್ಗೆ ಎಳೆಯಾಗಿ ಎಲ್ಲವನ್ನ ನಿಮ್ಮ ಕಣ್ಣ ಮುಂದೆ ತೆರೆದಿಟ್ಟಿದ್ದಾರೆ. ವಿಚಾರ ಸಂಕಿರಣಗಳಿರ್ಬೋದು, ಪ್ರಬಂಧಗಳ ಮಂಡನೆಗಳಿರ್ಬೋದು, ವಿಶ್ವವಿದ್ಯಾಲಯಗಳ ಭೇಟಿ ಇರ್ಬೋದು, ಜೊತೆಗೆ ತಾವೇ ಅಧ್ಯಯನ ಮಾಡಿದ ಒಂದು ವಿಭಾಗಕ್ಕೆ ಆ ವಿಶ್ವವಿದ್ಯಾಲಯದಲ್ಲೇ ಪ್ರಾಧ್ಯಾಪಕರಾಗಿ ಆ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಒಂದು ದಾಖಲೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಅಷ್ಟೇ ಅಲ್ಲ, ಸ್ವತಃ ತಾವು ಸಂಶೋಧಕರಾಗಿ ಹಲವಾರು ವಿದ್ಯಾರ್ಥಿಗಳಿಗೆ ಸಂಶೋಧನಾ ಒಂದು ಪಾಂಡಿತ್ಯದ ಸಾಹಿತ್ಯವನ್ನು ಒದಗಿಸೋದರ ಮುಖಾಂತರ ಡಾಕ್ಟರೇಟ್ ಪದವಿ ಭೂಷಿತರಾಗಿದ್ದರೂ ಕೂಡ ಆ ಅಧ್ಯಯನ ವಿಭಾಗದ ಮುಖ್ಯಸ್ಥರಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ಪಡೆಯುವಲ್ಲಿ ಸಹಕಾರವನ್ನು ನೀಡಿ ಮಾರ್ಗದರ್ಶನವನ್ನು ಮಾಡಿದಂಥ ಕೀರ್ತಿಯು ಕೂಡ ನಮ್ಮ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ವೀರಭದ್ರ ದೇವರ ಕುರಿತಾದಂಥ ವಿಚಾರ ಸಂಕಿರಣ ಇರ್ಬೋದು, ಜಾನಪದ ವಿಚಾರ ಕುರಿತ ಸಂಕಿರಣಗಳಿರ್ಬೋದು, ಜೊತೆಗೆ ಶ್ರೀಮದ್ ವೀರಶೈವ ಸದ್ಬೋಧನಾ ಸಂಸ್ಥೆಯ ಅಧ್ಯಕ್ಷರಾಗಿ ರಂಭಾಪುರಿ ಜಗದ್ಗುರುಗಳು ಹೇಳಿದ ಹಾಗೆ ಸುಮಾರು 76ಕ್ಕೂ ಹೆಚ್ಚು ಸಂಶೋಧನಾ ಗ್ರಂಥಗಳನ್ನ ಆ ಪೀಠದಿಂದ ಏನು ಪ್ರಕಟಣೆ ಮಾಡುವಂತ ನಿಟ್ಟಿನೊಳಗ ಬಹು ಪ್ರಮುಖವಾದ ಪಾತ್ರ ಯಾರ್ದಾಗಿತ್ತು ಅಂದ್ರೆ ನಿಮ್ಮ ಮಠದ ಶ್ರೀಗಳವರದ ಆಗಿದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಕಳೆದ 21 ವರ್ಷಗಳಿಂದ ರಂಭಾಪುರಿ ಪೀಠದ ರಂಭಾಪುರಿ ಬೆಳಗು ಏನು ಪತ್ರಿಕೆ ಇದೆ, ಮಾಸಪತ್ರಿಕೆ ಇದೆ, ಅದರ ಸಂಪಾದಕರಾಗಿ ಬಹುಶಃ ಅಚ್ಚುಕಟ್ಟಾದ ಒಂದು ಆ ಮುದ್ರಣ ಇರಬಹುದು, ಪದವಿನ್ಯಾಸ ಇರಬಹುದು, ಅದರ ಎಲ್ಲ ವ್ಯವಸ್ಥೆಯನ್ನ ನೋಡಿಕೊಳ್ತಕ್ಕಂಥ ಜವಾಬ್ದಾರಿ ಯಾರ್ದಪ್ಪ ಅಂತ ಕೇಳಿದ್ರೆ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ರಾಜ ಮನೆತನಗಳಿಂದ ಪೂಜಿತರಾಗಿ ಆದಿಲ್ ಶಾಹಿಯಿಂದನೂ ಕೂಡ ಈ ಮಠ ಅತ್ಯಂತ ಶ್ರೇಷ್ಠವಾದ ಗೌರವ ಮಾನ ಸಮ್ಮಾನವನ್ನು ಪಡೆದುಕೊಂಡಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಜುಕ್ತಿ ಹಿರೇಮಠ ಅನ್ನುವಂಥ ಮಾತು. ಈ ಮಠದ ಪೂರ್ವಾಚಾರ್ಯರು ಪಾಂಡಿತ್ಯಪೂರ್ಣವಾಗಿ ನಿಜವಾಗ್ಲೂ ಕೂಡ ಕಾಶಿ ಪೀಠ ಅಂದ್ರೆ ಜ್ಞಾನಪೀಠ. ಅದು ಆ ಪೀಠದ ಅಡಿಯಲ್ಲಿ ಬಂದಂತಹ ಶಾಖಾ ಮಠಗಳಿಗೆ ಜ್ಞಾನದ ವಾರಿಧಿಗಳೇ ಶಿವಾಚಾರ್ಯರಿಗೆ ದೊರೆತಿರ್ತಕ್ಕಂಥದ್ದು ಜುಕ್ತಿ ಹಿರೇಮಠದ ಆ ಮಠದ ಸದ್ಭಕ್ತರ ಭಾಗ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಆ ಪರಂಪರೆಯಲ್ಲಿ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಕೂಡ ಮುಂದುವರೆದು ಒಂದು ಹೊಸ ಭಾಷ್ಯವನ್ನ ಭೌತಿಕ ಸ್ವರೂಪದಿಂದ, ಸಾಮಾಜಿಕ ಸ್ವರೂಪದಿಂದ, ಧಾರ್ಮಿಕ ಸ್ವರೂಪದಿಂದ, ಶೈಕ್ಷಣಿಕ ಸ್ವರೂಪದಿಂದ ಈ ಭಾಗಕ್ಕೆ, ಈ ಮಠಕ್ಕೆ ಒದಗಿಸಿಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರೆ ಅದು ಅತಿಶಯೋಕ್ತಿ ಆಗಲಾರದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಆ ಸದಭಿಪ್ರಾಯವನ್ನು ವ್ಯಕ್ತಪಡಿಸಿ ಶ್ರೀಗಳವರು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ತೋಡಿಕೊಂಡಿದ್ದಾರೆ. ಯಾವ ಸ್ವಾಮಿಗಳ ಜೀವನನೂ ಕೂಡ ಸುಖದ ಸುಪ್ಪತ್ತಿಗೆ ಅಲ್ಲ, ಯಾರೂ ಕೂಡ ಸುಖವಾಗಿ ಆನಂದದಿಂದ ಅದೇವಿ ಅನ್ನುವಂಥದ್ದಲ್ಲ. ನೋಡೋದಕ್ಕೆ ಚಂದ ಕಾಣಬಹುದು, ವೇಷಭೂಷಣದಿಂದ ಚಂದ ಕಾಣಬಹುದು, ಆದರೆ ಅವರ ಹಿಂದಿನ ಹಿನ್ನೆಲೆ ಆದರೆ ಅಥವಾ ಜೀವನದ ಕಲೆ ಆಗಲಿ ಯಾವತ್ತೂ ಕೂಡ ಅದು ನೆಮ್ಮದಿಯಿಂದ ಕೂಡಿದೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸ್ವಾಮೀಜಿಯವರು ಬಂದಿರತಕ್ಕಂಥದ್ದೇ ತ್ಯಾಗದ ಬದುಕಿಗಾಗಿ, ಮತ್ತೊಬ್ಬರ ಸಂತೋಷಕ್ಕಾಗಿ, ಜಗತ್ತಿನ ಖುಷಿಗಾಗಿ. ಹಾಗಾಗಿ ಎಲ್ಲವನ್ನ ಮೆಟ್ಟಿ ನಿಲ್ಲತಕ್ಕಂಥ ಶಕ್ತಿ ನಿಮ್ಮ ಸ್ವಾಮೀಜಿಯವರಿಗಿದೆ. ಬಹಳ ಬಹುಮುಖ ಪ್ರತಿಭೆಯನ್ನು ಪಡೆದಿರತಕ್ಕಂಥವರು, ಶಿವಪೂಜಾ ನಿಷ್ಠರಿದ್ದಾರೆ, ಆಚಾರ ಸಂಪನ್ನರಿದ್ದಾರೆ, ವಿದ್ವನ್ಮಣಿಗಳಿದ್ದಾರೆ, ಸಂಶೋಧಕರಿದ್ದಾರೆ, ಸಾಹಿತಿಗಳಿದ್ದಾರೆ. ಅವರಿಂದ ಇನ್ನಷ್ಟು ಸಮಾಜಕ್ಕೆ, ಧರ್ಮಕ್ಕೆ, ಪರಂಪರೆಗೆ ಬಹಳಷ್ಟು ಅನುಕೂಲ ಆಗತಕ್ಕಂಥ ಪ್ರಸಂಗಗಳಿದ್ದಾವೆ. ತಾವು ಯಾವುದೇ ಕಾರಣಕ್ಕೂ ಕೂಡ ಹಿಮ್ಮೆಟ್ಟದೆ ತಮ್ಮ ಧೈರ್ಯದಿಂದ ಮುನ್ನುಗ್ಗಿ ಸಮಾಜಕ್ಕೆ ಇನ್ನಷ್ಟು ಮಾರ್ಗದರ್ಶನ ನೀಡತಕ್ಕಂಥ ಶಕ್ತಿಯನ್ನ ಜಗದ್ಗುರು ಪಂಚಪೀಠಾಧೀಶ್ವರ ಯಾವತ್ತೂ ಕೂಡ ತಮಗ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಬಹುಶಃ ಇವತ್ತಿನ ಕಾರ್ಯಕ್ರಮ ನ ಭೂತೋ ನ ಭವಿಷ್ಯತೆ ಅನ್ನುವ ಹಾಗೆ ಅತ್ಯಂತ ಸುಸಜ್ಜಿತವಾದ ಪೆಂಡಾಲ್ ಇರ್ಬೋದು, ವ್ಯವಸ್ಥೆಗಳಿರ್ಬೋದು, ಹಾಗೆ ಮಠದ ನಿರ್ಮಾಣ ಇರ್ಬೋದು, ರಥದ ನಿರ್ಮಾಣ ಇರ್ಬೋದು,
ಭಾಳ ಚೆನ್ನಾಗಿ ನಡೆದುಕೊಂಡು ಬಂದಿದೆ. ಎಲ್ಲರೂ ಕೂಡ ಸಂತೋಷ ಪಡ್ತಕ್ಕಂಥ ಸಂಗತಿ. ಜೊತೆಗೆ ಒಂದು ಮಾತನ್ನು ಭಕ್ತರಿಗೆ ಹೇಳುವಂಥದ್ದು ಏನಪ್ಪ ಅಂತ ಕೇಳಿದರೆ, ನಿಮ್ಮ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಏನೇ ಸಂಕಲ್ಪ ಮಾಡಿದರು, ಏನೇ ಕಾರ್ಯವನ್ನು ಮಾಡತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ನೀವೆಲ್ಲರೂ ಕೂಡ ತುಂಬ ಮನಸ್ಸಿನಿಂದ, ತುಂಬ ಹೃದಯದಿಂದ ಅದಕ್ಕೆ ಬಲವನ್ನು ತುಂಬಿದ್ದೆ ಆದರೆ ಇಂತಹ ನೂರಾರು ಕಾರ್ಯಕ್ರಮಗಳನ್ನು ಅವರು ಮಾಡಿ ತೋರಿಸ್ತಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಅಪ್ಪಣೆಯನ್ನು ಕೊಡಿಸಿ, ಶ್ರೀಗಳವರಿಗೆ, ನಿಮ್ಮೆಲ್ಲರಿಗೂ, ದಾನಿಗಳಿಗೂ, ಸತ್ಕಾರ ಮೂರ್ತಿಗಳಿಗೂ, ಸಾಹಿತಿಗಳಿಗೂ, ರಾಜಕೀಯ ಗಣ್ಯಮಾನ್ಯರಿಗೂ ಸೇರಿದಂತಹ ಸರ್ವರಿಗೂ, ಪಲ್ಲಕ್ಕಿಯ ಸೇವೆ ಮಾಡಿದವರಿಗೆ, ಪೂರ್ಣ ಕುಂಭ ಹೊತ್ತಂತ ಆರತಿ ಹಿಡಿದಂಥ ನಮ್ಮೆಲ್ಲ ತಾಯಂದರಿಗೆ, ಒಟ್ಟಾರೆಯಾಗಿ ಅವರಿವರನ್ನದೇ ಸರ್ವರಿಗೂ ಕೂಡ ಆ ಭಗವಂತ ದಯಾಮಯ ಪಾರ್ವತಿ ಪರಮೇಶ್ವರ ಎಲ್ಲ ರೀತಿಯ ಸುಖ, ಸಂತೋಷ, ಸಂಸ್ಕಾರ, ಸದ್ಬುದ್ಧಿ